ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಿಲಿರುಬಿನ್ ಹೆಚ್ಚಿಗೆ ಆಗೋದು ಯಾಕೆ ಆ್ಯಂಡ್ ಇದನ್ನು ನಾವು ಹೇಗೆ ಟ್ರೀಟ್ ಮಾಡ್ಬೋದು ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಲವೊಂದು ಸಲ ಪೇಷಂಟ್ಸಿಗೆ ಜಾಂಡಿಸ್ ಆಗಿರುತ್ತೆ, ಕಣ್ಣೆಲ್ಲ ಹಳದಿ ಕಾಣ್ತಾ ಇರುತ್ತೆ, ಈ ನಿಮ್ಮ ನೇಲ್ಸ್, ನಿಮ್ಮ ಉಗುರುಗಳೆಲ್ಲ ಹಳದಿ ಬಣ್ಣದಾಗಿರ್ತವೆ, ಯೂರಿನ್ ತುಂಬ ಯೆಲ್ಲೋ ಕಲರ್ ಹೋಗ್ತಾ ಇರುತ್ತೆ. ಆ್ಯಂಡ್ ಆವಾಗ ಡಾಕ್ಟ್ರು ಹೇಳ್ತಾರೆ ನಿಮಗೆ ಜಾಂಡಿಸ್ ಇದೆ, ಕಾಮಾಲೆ ಇದೆ ಅಂತ. ಅಥವಾ ಪೇಷಂಟಿಗೆ ಅಷ್ಟು ಸರಿ ಅನಿಸ್ತಾ ಇರೋದಿಲ್ಲ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಅವರಿಗೆ ಟೆಸ್ಟ್ ಮಾಡಿ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಬರೀತಾರೆ. ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಅವರಿಗೆ ಅದರಲ್ಲಿ ಟಿಬಿಲ್, ಟೋಟಲ್ ಬಿಲಿರುಬಿನ್ ಏನಿದೆ ಅದು ಹೆಚ್ಚಿಗೆ ಬಂದಿದೆ ಅಂತ ಬರ್ತಾ ಇರುತ್ತೆ. ಅದು 3 ಇರ್ಬೋದು, 4 ಇರ್ಬೋದು, 2 ಇರ್ಬೋದು, ಈ ರೀತಿ ಬರ್ತಾ ಇರುತ್ತೆ. ಸೊ ಈ ಬಿಲಿರುಬಿನ್, ಟಿಬಿಲ್ ಅಂದರೆ ಟೋಟಲ್ ಬಿಲಿರುಬಿನ್. ಟೋಟಲ್ ಅಂದರೆ ಯಾವುದು? ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್. ನೀವು ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ನೋಡ್ತಾ ಇರ್ಬೋದು, ಅದರಲ್ಲಿ 3 ಟೈಪ್ಸ್ ಬಿಲಿರುಬಿನ್ ಇರುತ್ತೆ. ಒಂದು ಟೋಟಲ್ ಬಿಲಿರುಬಿನ್, ಎರಡನೇದು ಡೈರೆಕ್ಟ್ ಬಿಲಿರುಬಿನ್, ಮೂರನೇದು ಇಂಡೈರೆಕ್ಟ್ ಬಿಲಿರುಬಿನ್. ಈ ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಬಿಲಿರುಬಿನ್ ಅನ್ನ ನೀವು ಕೂಡಿಸಿದ್ರೆ ನಮಗೆ ಬರೋದು ಟೋಟಲ್ ಬಿಲಿರುಬಿನ್. ಓಕೆ, ಸೊ ಈ ಟೋಟಲ್ ಬಿಲಿರುಬಿನ್ ಯಾವಾಗ ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಆಗತ್ತೆ, ನಿಮಗೆ ಈ ಜಾಂಡಿಸ್ ಕಾಣಿಸ್ಕೊಳ್ತಾ ಇರುತ್ತೆ. ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಕಣ್ಣಿನ ಸ್ಕ್ಲೇರಾ ಇರ್ಬೋದು, ನಿಮ್ಮ ನೇಲ್ಸಲ್ಲಿ ನಿಮ್ಮ ಯೂರಿನ್ ಏನಿದೆ ಯೆಲ್ಲೋ ಕಲರ್ ಹೋಗ್ತಾ ಇರುತ್ತೆ. ಯಾಕಂದರೆ ಈ ಬಿಲಿರುಬಿನ್ನಿನ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಬಿಲಿರುಬಿನ್ ಅಂದರೆ ಏನು? ಬಿಲಿರುಬಿನ್ ಅಂದರೆ ಇದು ಒಂದು ವೇಸ್ಟ್ ಪ್ರಾಡಕ್ಟ್. ಓಕೆ, ಈ ವೇಸ್ಟ್ ಪ್ರಾಡಕ್ಟ್ ಎಲ್ಲಿಂದ ಬಂತು? ನಿಮ್ಮ ಕೆಂಪು ರಕ್ತ ಕಣಗಳೇನಿರ್ತವೆ ಅವು ಯಾವಾಗ ನಮ್ಮ ಬಾಡಿಯಲ್ಲಿ ಒಡಿತಾವೆ, ಡಿಗ್ರೇಡ್ ಆಗ್ತವೆ, ಅವುಗಳ ಎಂಡ್ ಪ್ರಾಡಕ್ಟ್ ಈ ಬಿಲಿರುಬಿನ್. ನಿಮ್ಮ ಕೆಂಪು ರಕ್ತ ಕಣಗಳು ಯಾವಾಗ ತಮ್ಮ ಈ ಲೈಫ್ ಸೈಕಲ್, ಅವುಗಳ ಟೈಮನ್ನು ಯಾವಾಗ ಮುಗಿಸ್ತವೆ, ಅವುಗಳನ್ನು ನಾವು ನಮ್ಮ ಬಾಡಿ ಏನು ಮಾಡುತ್ತೆ? ಬ್ರೇಕ್ ಮಾಡುತ್ತೆ. ಆ ಬ್ರೇಕ್ ಮಾಡ್ತಾ ಇದ್ದ ಹಾಗೆ ಬರುವಂತಹ ವೇಸ್ಟ್ ಪ್ರಾಡಕ್ಟ್ ಏನಿದೆ ಅದು ಈ ಬಿಲಿರುಬಿನ್. ಈ ಬಿಲಿರುಬಿನ್ ಅನ್ನು ತೆಗೆಯುವಂಥ ಕೆಲಸ ಮಾಡೋದು ಯಾವುದು? ನಿಮ್ಮ ಲಿವರ್, ನಿಮ್ಮ ಯಕೃತ. ಸೊ ಈ ಲಿವರ್ ಏನು ಮಾಡುತ್ತೆ? ಹೀಗೆ ಬಂದಂಥ ಈ ಕಸ, ಈ ಬಿಲಿರುಬಿನ್ ಏನಿದೆ ಅದನ್ನ ಅದು ಎಲ್ಲ ನೀಟಾಗಿ ನಿಮ್ಮ ಬಾಡಿಯಿಂದ ಹೊರಗೆ ಹಾಕತ್ತೆ. ಹೇಗೆ? ನಿಮ್ಮ ಮಲದ ಮುಖಾಂತರ, ಸ್ವಲ್ಪ ನಿಮ್ಮ ಯೂರಿನಿನ ಮುಖಾಂತರ. ಈಗ ಯಾವುದೇ ಕಂಡೀಷನ್ಸಲ್ಲಿ ನಿಮ್ಮ ಬಿಲಿರುಬಿನ್ ಹೆಚ್ಚಿಗೆ ಆಯಿತು ಅಂದಾಗ ಅದು ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳತ್ತೆ. ಯಾವುದು ನಾವು ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ನೋಡ್ತೀವಿ, 2 ಬಂತು, 3 ಬಂತು, 4 ಬಂತು, ಕೆಲವೊಬ್ಬರಲ್ಲಿ 12, 20 ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಈ ಬಿಲಿರುಬಿನ್ ಏನಿದೆ ನಿಮ್ಮ ಈ ಕಣ್ಣಿಗೆ ಅಥವಾ ನಿಮ್ಮ ಈ ಉಗುರಿಗೆ ಇವಕ್ಕೆಲ್ಲ ಹಳದಿ ಬಣ್ಣವನ್ನು ಕೊಡ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಬಿಲಿರುಬಿನ್. ಇಟ್ ಈಸ್ ಅ ವೇಸ್ಟ್ ಪ್ರಾಡಕ್ಟ್. ಈಗ ಬಿಲಿರುಬಿನ್ ನಾರ್ಮಲಿ ಎಷ್ಟಿರಬೇಕು ನೋಡಿ. ಬಿಲಿರುಬಿನ್ ಅಡಲ್ಟ್ಸಲ್ಲಿ, ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಬೇರೆ ಬೇರೆ ಇರುತ್ತೆ, ಎಲ್ಲದರಲ್ಲಿಗೂ ಒಂದೇ ಇರೋದಿಲ್ಲ. ಓಕೆ, ಅಡಲ್ಟ್ಸಲ್ಲಿ ಅಪ್ ಟು 1.2 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಏನಿದೆ ಅದು ನಾರ್ಮಲ್. ಈ ನವಜಾತ ಶಿಶುಗಳಲ್ಲಿ, ನ್ಯೂ ಬಾರ್ನ್ಸ್ ಅಲ್ಲಿ ಈ ಬಿಲಿರುಬಿನ್ನಿನ ಲೆವೆಲ್ ಅಪ್ ಟು 12 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ತನಕನೂ ಇರಬಹುದು. ದಟ್ ಈಸ್ ನಾರ್ಮಲ್. ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ನೀವು ಕೇಳ್ತಾ ಇರ್ಬೋದು, ಹುಟ್ಟಿದಾಗ ಮಗುವಿಗೆ ಜಾಂಡಿಸ್ ಆಗಿತ್ತು ಅಂತ ಇರುತ್ತೆ, ಆಮೇಲೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಅದರ ಲೆವೆಲ್ 15ಕ್ಕಿಂತ ಹೆಚ್ಚಿಗೆ ಬಂತು ಅಂದಾಗ ಹೌದು, ದಟ್ ಈಸ್ ಸಿವಿಯರ್ ಜಾಂಡಿಸ್ ಅಂತ ಅರ್ಥ. ಅದೇ ರೀತಿ ಅಡಲ್ಟ್ಸ್ ಅಲ್ಲಿ ನಾನು ಹೇಳಿದೆ ಅಪ್ ಟು 1.2 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇಸ್ ಓಕೆ. ಅದೇ ಅವರಲ್ಲಿ 10 ಎಲ್ಲ ಬಂತು, 10ಕ್ಕಿಂತ ಹೆಚ್ಚಿಗೆ ಎಲ್ಲ ಬಂತು ಅಂದಾಗ ಇದು ಬಹಳ ಸಿವಿಯರ್ ಜಾಂಡಿಸ್ ಇದೆ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಈಗ ಈ ಬಿಲಿರುಬಿನ್ ಹೆಚ್ಚಿಗೆ ಆಗೋದಕ್ಕೆ ಏನು ಕಾರಣ? ನಾನು ಹೇಳಿದೆ ನಿಮಗೆ ದಟ್ ಬಿಲಿರುಬಿನ್ ಏನು ಒಂದು ವೇಸ್ಟ್ ಪ್ರಾಡಕ್ಟ್. ಯಾವುದರಿಂದ ಬರುತ್ತೆ? ನಿಮ್ಮ ಕೆಂಪು ರಕ್ತ ಕಣಗಳ ಈ ಲೈಫ್ ಸೈಕಲ್ ಮುಗಿದ ನಂತರ ನಮ್ಮ ಬಾಡಿ ಅದನ್ನು ತೆಗಿತಾ ಇರುತ್ತೆ. ಅದ್ರ ಕೆಲಸ ಎಷ್ಟು? 120 ಡೇಸ್ ಮಾಡಾದ್ಮೇಲೆ ಅದನ್ನು ನಾವು ತೆಗಿಬೇಕು. ಸೊ ಅದು ತೆಗಿಬೇಕಾದ್ರೆ ಬರುವಂಥ ಈ ವೇಸ್ಟ್ ಪ್ರಾಡಕ್ಟ್.
ಸೊ ಸಪೋಸ್ ನಿಮ್ಮ ಕೆಂಪು ರಕ್ತ ಕಣಗಳು ಬೇಗ ಅಥವಾ ಬಹಳಷ್ಟು ಕೆಂಪು ರಕ್ತ ಕಣಗಳು ಒಡ್ಕೊಳ್ತಾ ಇದ್ದಾವೆ ಯಾವುದೇ ಒಂದು ಕಾರಣದಿಂದ, ಸಪೋಸ್ ಒಂದು ಮಲೇರಿಯಾ ಆಯಿತು ಅಥವಾ ಡೆಂಗು ಆಯಿತು ಅಥವಾ ಕೆಲವೊಂದು ಔಷಧಿಗಳಿಂದ ಅಥವಾ ಕೆಲವೊಂದು ಇಮ್ಯೂನ್ ರೋಗಗಳಿಂದ ಕೆಂಪು ರಕ್ತ ಕಣಗಳು ಬಹಳ ಒಡ್ಕೊಳ್ತಾ ಇದ್ದಾವೆ ಅಂದಾಗ ಬಹಳಷ್ಟು ಬಿಲಿರುಬಿನ್ ಬರ್ತಾ ಇರ್ಬೋದು. ಸೊ ಅದರಿಂದ ನಿಮ್ಮ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇರ್ಬೋದು. ಓಕೆ, ಸೊ ಈಗ ಎರಡನೇದು, ಈಗ ಬಿಲಿರುಬಿನ್ ನಿಮ್ಮ ಲಿವರೇ ಅದನ್ನ ತೆಗಿಬೇಕು. ಈಗ ಲಿವರಲ್ಲೇ ಏನಾದರೂ ಪ್ರಾಬ್ಲಮ್ ಆಯಿತು, ಆ ವ್ಯಕ್ತಿ ಕುಡಿತಾ ಇದ್ದಾನೆ ಕುಡಿದು ಲಿವರ್ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಲಿವರಿಗೆ ತನ್ನ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆವಾಗ ಅದು ಈ ಕಸವನ್ನು ತೆಗಿತಾ ಇಲ್ಲ, ಆವಾಗ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಈ ಲಿವರ್ ಫೇಲ್ ಆದವರಲ್ಲಿ ಅಥವಾ ಸಿರೋಸಿಸ್ ಆದವರಲ್ಲಿ, ಲಿವರ್ ಗಟ್ಟಿ ಆದವರಲ್ಲಿ, ಲಿವರ್ ಕ್ಯಾನ್ಸರ್ ಆದವರಲ್ಲಿ, ಈ ಹೆಪಟೈಟಿಸ್ ಆದವರಲ್ಲಿ, ಎಲ್ಲಿ ಲಿವರಿನ ಡ್ಯಾಮೇಜ್ ಎಲ್ಲಾಗ್ತಾ ಇರುತ್ತೆ ಆವಾಗ ಈ ಜಾಂಡಿಸ್ ಬರ್ತಾ ಇರತ್ತೆ, ಅಂದ್ರೆ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇರತ್ತೆ. ಈಗ ಸಪೋಸ್ ನಿಮ್ಗೆ ನಿಮ್ಮ ಈ ಪಿತ್ತಕೋಶದಲ್ಲಿ ಏನಾದ್ರೂ ಕಲ್ಲುಗಳಿದಾವೆ ಅಥವಾ ಅಲ್ಲಿ ಸ್ಟೋನ್ಸ್ ಆಗಿದಾವೆ, ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದರಿಂದ ಸಹ ಬಿಲಿರುಬಿನ್ ಹೊರಗೆ ಹೋಗಕ್ಕೆ ಆಗ್ತಾ ಇರಬಹುದು ಅಂಡ್ ಬಿಲಿರುಬಿನಿನ ಲೆವೆಲ್ ರಕ್ತದಲ್ಲಿ ರೈಸ್ ಆಗ್ತಾ ಇರಬಹುದು. ಕೆಲವೊಂದು ಔಷಧಿಗಳಿಂದ, ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದ್ಸಲ ಈ ಜಾಂಡಿಸ್ ಆಗ್ತಾ ಇರತ್ತೆ. ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ, ಈ ಪ್ಯಾನ್ಕ್ರಿಯಾಸಿನ ಕ್ಯಾನ್ಸರ್ ಇರ್ಬೋದು, ಲಿವರಿನ ಕ್ಯಾನ್ಸರ್ ಇರ್ಬೋದು, ಇವೆಲ್ಲ ಕ್ಯಾನ್ಸರ್ಸ್ ಅಲ್ಲಿ ಈ ಬಿಲಿರುಬಿನ್ ಹೆಚ್ಚಿಗೆ ಆಗ್ಬಹುದು. ಅಂಡ್ ಕೆಲವೊಂದು ಅನುವಂಶಿಕ ರೋಗದಿಂದ ಬಿಲಿರುಬಿನಿನ ಲೆವೆಲ್ ಹೆಚ್ಚಿಗೆ ಆಗ್ಬಹುದು. ಸೊ ಇವೆಲ್ಲ ಕಾರಣದಿಂದ ನಿಮ್ಗೆ ಟೋಟಲ್ ಬಿಲಿರುಬಿನ್ ಹೆಚ್ಚಿಗೆ ಬರ್ತಾ ಇರಬಹುದು. ಈ ಬಿಲಿರುಬಿನ್ ಹೆಚ್ಚಿಗೆ ಆದಾಗ ಪೇಷಂಟಿಗೆ ಏನ್ ಲಕ್ಷಣ ಬರ್ಬೋದು? ಪೇಷಂಟಿಗೆ ಲಕ್ಷಣಗಳು ಕಾಣಿಸ್ಬೋದು ಅಥವಾ ಪೇಷಂಟಿಗೆ ಏನೂ ಲಕ್ಷಣಗಳು ಕಾಣಿಸದೇ ಇರ್ಬೋದು. ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡಾಗಲೇ ಗೊತ್ತಾಗತ್ತೆ ಹೌದು ಈ ಬಿಲಿರುಬಿನ್ ಹೆಚ್ಚಿಗೆ ಬಂದಿದೆ ಅಂತ. ಆ್ಯಂಡ್ ಕ್ರಮೇಣವಾಗಿ ಆತನಿಗೆ ಜಾಂಡಿಸ್ ಎಕ್ಸೆಟ್ರಾ ಬರಬಹುದು. ಸೊ ಒಂದು ಪೇಷಂಟಿಗೆ ಏನು ಲಕ್ಷಣ ಇರದೇ ಇರಬಹುದು. ಎರಡನೇದು, ಅವರ ಪೇಷಂಟಿಗೆ ಈ ಕಾಮಾಲೆ ಅಥವಾ ಜಾಂಡಿಸ್ ಕಾಣಿಸ್ಕೊಳ್ತಾ ಇರ್ಬೋದು. ಅವನ ಕಣ್ಣುಗಳಲ್ಲಿ ಅಥವಾ ಬೆರಳಿನಲ್ಲಿ, ಈ ನೇಲ್ಸಲ್ಲಿ ಜಾಂಡಿಸ್ ಕಾಣಿಸ್ತಾ ಇರ್ಬೋದು. ಅಥವಾ ಯೂರಿನ್ ಈ ಮೂತ್ರದ ಬಹಳ ಯೆಲ್ಲೋ ಕಲರ್ ಹೋಗ್ತಾ ಇರಬಹುದು. ಮೂರನೇದು, ಈ ಲಿವರ್ ಫೇಲ್ ಆಯಿತು ಅಂದಾಗ ಪೇಷಂಟಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ತಾ ಇರ್ಬೋದು, ಕಾಲಿನ ಸ್ವೆಲ್ಲಿಂಗ್ ಬರ್ತಾ ಇರ್ಬೋದು, ಪೇಷಂಟ್ ಬಹಳ ವೀಕ್ ಆಗ್ತಾ ಇರಬಹುದು. ಸೊ ಈ ಲಿವರಿನ ಫೇಲಿಯರ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರಬಹುದು. ನಾಲ್ಕನೇದು, ಸಪೋಸ್ ಕ್ಯಾನ್ಸರ್ ಎಕ್ಸೆಟ್ರಾದಿಂದ ಈ ಪೇಷಂಟಿಗೆ ಜಾಂಡಿಸ್ ಬರ್ತಾ ಇದೆ ಅಂದಾಗ ಪೇಷಂಟಿಗೆ ಬಹಳ ವೇಟ್ ಲಾಸ್ ಆಗ್ತಾ ಇರ್ಬೋದು, ಊಟ ಸೇರದೆ ಇರ್ಬೋದು, ಪೇಷಂಟಿಗೆ ತುಂಬ ಸುಸ್ತಾಗ್ತಾ ಇರೋದು, ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ಕೆಲವೊಂದು ಸಲ ಈ ಪೇಷಂಟಿಗೆ ಈ ಗಾಲ್ ಸ್ಟೋನ್ಸ್ ಎಲ್ಲ ಆಗಿರೋದ್ರಿಂದ ಜಾಂಡಿಸ್ ಆಗಿತ್ತು ಅಂದರೆ ಪೇಷಂಟಿಗೆ ಹೊಟ್ಟೆ ನೋವು ಬರ್ಬೋದು, ವಾಮಿಟಿಂಗ್ ಬರ್ಬೋದು, ಊಟ ಸೇರದೆ ಇರೋ ಥರ ಆಗ್ತಾ ಇರ್ಬೋದು, ಡೈಜೆಷನ್ ಆಗದೆ ಇರೋ ಥರ ಆಗ್ತಾ ಇರ್ಬೋದು. ಇವೆಲ್ಲ ಲಕ್ಷಣಗಳು ಆ ಪೇಷಂಟ್ಸಿಗೆ ಬರ್ತಾ ಇರ್ಬೋದು. ಸೊ ಡಾಕ್ಟರ್ ಹೇಗೆ ಐಡೆಂಟಿಫೈ ಮಾಡ್ತಾರೆ ನಿಮಗೆ ಬಿಲಿರುಬಿನ್ ಹೆಚ್ಚಿಗೆ ಇದೆ ಅಂತ? ಒಂದು, ನಿಮ್ಮನ್ನ ಎಕ್ಸಾಮಿನ್ ಮಾಡಿ ನೋಡ್ತಾರೆ. ಎರಡನೇದು, ಕೆಲವೊಂದು ಟೆಸ್ಟ್ಗಳನ್ನು ಹೇಳ್ತಾರೆ. ಈ ಲಿವರ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡಿ ನೋಡಿದಾಗ ನಿಮ್ಮ ಟೋಟಲ್ ಬಿಲಿರುಬಿನ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಅದು ಡೈರೆಕ್ಟ್, ಇಂಡೈರೆಕ್ಟ್ ಎರಡು ಟೈಪ್ ಇರುತ್ತೆ. ಅವೆರಡರಲ್ಲಿ ಹೆಚ್ಚಿಗೆ ಆಗ್ತಾ ಇರಬಹುದು. ಆ್ಯಂಡ್ ಬೇರೆ ಲಿವರ್ ಪ್ಯಾರಾಮೀಟರ್ಸ್, ನಿಮ್ಮ AST, ALT, GGT ಇವುಗಳನ್ನೆಲ್ಲ ನೋಡಿ ಒಂದು ಐಡಿಯಾ ಬರುತ್ತೆ ಇದು ಯಾವುದರಿಂದ ಆಗಿರಬಹುದು ಅಂತ. ಏನಾದರೂ ನಿಮ್ಮ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾ ಇದ್ದು ನಿಮ್ಗೇನಾದರೂ ಹೆಪಟೈಟಿಸಿಂದ ಆಯಿತು ಅಂದರೆ ಹೆಪಟೈಟಿಸಿನ ಟೆಸ್ಟನ್ನು ಹೇಳ್ತಾರೆ. ಸಪೋಸ್ ಅವರಿಗೆ ಇದೇನಾದರೂ ಕ್ಯಾನ್ಸರ್ ಎಕ್ಸೆಟ್ರಾ ಥರ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಅಲ್ಟ್ರಾಸೌಂಡ್ ಹೇಳ್ಬೋದು, MRI ಹೇಳ್ಬೋದು. ಅದರಿಂದ ನಮಗೇನಾದರೂ ಗಡ್ಡೆ ಇದೆಯಾ ಅಥವಾ ಸ್ಟೋನ್ಸ್ ಇದೆಯಾ ಅಥವಾ ಬ್ಲಾಕೇಜ್ ಇದೆಯಾ ಇವೆಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳ ಮುಖಾಂತರ ನಮಗೆ ಯಾವ ಕಾರಣದಿಂದ ಈ ರೀತಿ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಈಗ ಸಪೋಸ್ ಪೇಷಂಟಿಗೆ ಬಿಲಿರುಬಿನ್ ಹೆಚ್ಚಿಗೆ ಆಗಿದೆ, ಈಗ ನಾವು ಏನು ಮಾಡಬೇಕು? ನಾನು ಹೇಳಿದೆ, ಬಿಲಿರುಬಿನ್ ಹೆಚ್ಚಿಗೆ ಆದಾಗ ನಾವು ಫಸ್ಟ್ ಪತ್ತೆ ಹಚ್ಚಬೇಕು ಯಾವ ಕಾರಣದಿಂದ ಬಿಲಿರುಬಿನ್ ಹೆಚ್ಚಿಗೆ ಆಗಿದೆ. RBCs, ಕೆಂಪು ರಕ್ತ ಕಣಗಳು ಬಹಳ ಬ್ರೇಕ್ ಆಗ್ತಾ ಇದ್ದಾವ, ಒಡೆದು ಹೋಗ್ತಾ ಇದ್ದಾವ, ಅದರಿಂದ ಏನಾದರೂ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇದೆಯಾ? ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಸ್ಟೋನ್ಸ್ ಆಗಿದಾವ, ಅಲ್ಲೇನಾದರೂ ಗಡ್ಡೆ ಎಕ್ಸೆಟ್ರಾ ಬೆಳ್ಕೊಂಡ್ಬಿಟ್ಟಿದೆಯಾ? ಇವನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗತ್ತೆ ಆ್ಯಂಡ್ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಅದರಿಂದ ನಾವು ಈ ಬಿಲಿರುಬಿನ್ ಹೆಚ್ಚಿಗೆ ಆಗೋದನ್ನು ಕಡಿಮೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸಪೋಸ್ ಪೇಷಂಟಿಗೆ ಒಂದು ಈ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಆ್ಯಂಡ್ ಅದರಿಂದ ಅವನಿಗೆ ಜಾಂಡಿಸ್ ಆಗ್ತಾ ಇದೆ ಅಥವಾ ಟೋಟಲ್ ಬಿಲಿರುಬಿನ್ ಹೆಚ್ಚಿಗೆ ಬಂದಿದೆ. ಯಾವಾಗ ನಾವು ಆ ಕಲ್ಲನ್ನು ತೆಗಿತೀವಿ, ಒಂದು ಸರ್ಜರಿಯ ಮೂಲಕ ನಾವು ಯಾವಾಗ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ತೆಗಿತೀವಿ, ಆ ವ್ಯಕ್ತಿಯ ಬಿಲಿರುಬಿನ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸಪೋಸ್ ಪೇಷಂಟಿಗೆ ಹೆಪಟೈಟಿಸ್ ಆಗಿದೆ, ಹೆಪಟೈಟಿಸ್ B ಆಗಿದೆ
ಆ್ಯಂಡ್ ಪೇಷಂಟಿಗೆ ಸಿವಿಯರ್ ಜಾಂಡಿಸ್ ಆಗಿದೆ. ನಾವು ಪೇಷಂಟಿಗೆ ಹೆಪಟೈಟಿಸ್ ಬಿ ನ ಟ್ಯಾಬ್ಲೆಟ್ಟು, ಔಷಧಿ, ಮೆಡಿಸಿನ್ಸ್ ಕೊಟ್ಕೊಂಡು ಅವ್ರಿಗೆ ಟ್ರೀಟ್ ಮಾಡಿದಾಗ ಯಾವಾಗ ಆ ಲಿವರ್ ಗುಣಮುಖವಾಗತ್ತೆ, ಹೀಲ್ ಆಗುತ್ತೆ, ಆವಾಗ ಟೋಟಲ್ ಬಿಲಿರುಬಿನ್ ಕಡಿಮೆ ಆಗ್ತಾ ಇರುತ್ತೆ. ಈಗ ಒಂದು ವ್ಯಕ್ತಿ ಬಹಳ ಕುಡಿದು ಲಿವರ್ ಫೇಲಿಯರ್ ಆಗಿದೆ, ಬಿಲಿರುಬಿನ್ ಬಹಳ ಹೆಚ್ಚಿಗೆ ಬಂದಿದೆ, ಹೊಟ್ಟೆಯಲ್ಲೆಲ್ಲ ನೀರು ತುಂಬಿದೆ, ಅಂಥ ವ್ಯಕ್ತಿಯ ಲಿವರನ್ನು ನಾವು ಯಾವುದರಿಂದನೂ ಸರಿಪಡಿಸೋಕ್ಕಾಗ್ತಾ ಇರೋದಿಲ್ಲ, ಅದು ಇರ್ರಿವರ್ಸಿಬಲ್ ಆಗಿ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಅಂಥ ವ್ಯಕ್ತಿಗೆ ನಾವು ಬೇರೊಂದು ಲಿವರನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಆವಾಗ ಮಾತ್ರ ಆ ಲಿವರ್ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಮಾಡಿದಾಗ ಮಾತ್ರ ಬಿಲಿರುಬಿನ್ ಕಡಿಮೆ ಬರ್ತಾ ಇರುತ್ತೆ, ಇಲ್ಲಾಂದರೆ ನಾವು ಏನು ಹೆಚ್ಚಿಗೆ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಮೇನ್ ಏನಿರುತ್ತೆ, ಕಾಸನ್ನು ಟ್ರೀಟ್ ಮಾಡಬೇಕು. ಬಹಳ ಕಾಮನ್ ಕಾಸ್ ಈ ಜಾಂಡಿಸ್ ಆಗೋದಕ್ಕೆ ಪೇಷಂಟಿಗೆ ವೈರಲ್ ಹೆಪಟೈಟಿಸ್. ಪೇಷಂಟ್ ಹೊರಗಡೆ ತಿಂತಾರೆ, ಪಾನಿಪುರಿ ಅದು ಇದು ಎಲ್ಲ ತಿಂತಿರ್ತಾರೆ, ಸೊ ಅವರಿಗೆ ಈ ಲಿವರಿನ ಇನ್ಫೆಕ್ಷನ್ ಆಗುತ್ತೆ ಆ್ಯಂಡ್ ಅದರಿಂದ ಅವರಿಗೆ ಸ್ವಲ್ಪ ಜಾಂಡಿಸ್ ಆಗ್ತಾ ಇರುತ್ತೆ. ಅವರು ಸ್ವಲ್ಪ ಪಥ್ಯ ಎಕ್ಸೆಟ್ರಾ ಮಾಡ್ತಾ ಇದ್ದ ಹಾಗೇನೆ ಯಾವಾಗ ನಾವು ಅವ್ರಿಗೆ ಕೆಲವೊಂದು ಔಷಧಿ ಮೆಡಿಸಿನ್ಸನ್ನು ಕೊಡ್ತೇವೆ, ಆ ಜಾಂಡಿಸ್ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ. ಸೊ ಕಾಸನ್ನು ಟ್ರೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದು ಫಸ್ಟ್ ಥಿಂಗ್. ಯಾವುದರಿಂದ ಇರಬಹುದು ಅಂತ ಪತ್ತೆ ಹಚ್ಕೊಂಡು ಅದನ್ನು ಟ್ರೀಟ್ ಮಾಡಬೇಕು. ಅದರ ಜೊತೆ ನೀವೇನು ಮಾಡ್ಬೋದು, ನಾನು ಹೇಳಿದೆ ಹೊರಗಡೆ ತಿನ್ನೋದು. ನಿಮಗೆ ಜಾಂಡಿಸ್ ಬಂತು ಅಂದಾಗ ಈ ಹೊರಗಡೆ ತಿನ್ನೋದು, ಹೋಟೆಲ್ಸಲ್ಲಿ ತಿನ್ನೋದಾಗಲಿ, ಪಾನಿಪುರಿ ಎಕ್ಸೆಟ್ರಾ, ಈ ಸ್ಟ್ರೀಟ್ ಫುಡ್ ಏನಿರುತ್ತೆ, ಯಾವ ಟೈಪ್ ಆಫ್ ನೀರನ್ನು ಯೂಸ್ ಮಾಡ್ಕೊಂಡು ಅವ್ನು ಮಾಡಿರ್ತಾರೆ, ಆ ಥರದ್ದನ್ನು ಅವಾಯ್ಡ್ ಮಾಡೋದು ಬೆಟರ್. ಮೂರನೇದು, ನೀವು ಈ ನೀರನ್ನು ಕಾಯಿಸಿ ಅದನ್ನು ಆರಿಸಿ ಕುಡಿಯುವಂಥದ್ದು ಬೆಟರ್. ಯಾಕಂದರೆ ಮೋಸ್ಟ್ ಆಫ್ ದಿಸ್ ವೈರಲ್ ಹೆಪಟೈಟಿಸ್ ಎ, ಇ ಇವೆಲ್ಲ ಈ ಕುಲುಷಿತ ನೀರಿಂದ ಬರ್ತಾ ಇರುತ್ತೆ. ಸೊ ನೀರನ್ನು ಸ್ವಲ್ಪ ಹೈಜಿನಿಕಲಿ ಯೂಸ್ ಮಾಡೋದು, ಅದನ್ನು ಕಾಯಿಸಿ ಅದನ್ನು ಆರಿಸಿ ಕುಡಿಯುವಂಥದ್ದು. ಈ ರಾ ವೆಜಿಟೇಬಲ್ಸ್ ಏನು ನಿಮಗೆ ಹಸಿ ತರಕಾರಿ ಎಕ್ಸೆಟ್ರಾ ಎಲ್ಲ ಈ ಜಾಂಡಿಸ್ ಎಕ್ಸೆಟ್ರಾ ಇದ್ದಾಗ ನೀವು ತಿನ್ನೋಕ್ಕೆ ಹೋಗಬಾರ್ದು. ಯಾಕಂದರೆ ಇವುಗಳಿಂದ ನಮಗೆ ಈ ವೈರಸ್ ಎಕ್ಸೆಟ್ರಾ ಹರಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಯಾವ ಟೈಪ್ ಆಫ್ ಇದರಲ್ಲಿ ಬೆಳೆದಿರ್ತಾರೆ, ವಾಶ್ ಮಾಡಿರ್ತಾರೆ, ವಿ ಡೋಂಟ್ ನೋ. ಸೊ ಬಾಯ್ಲ್ಡ್ ವೆಜಿಟೇಬಲ್ಸ್ ಎಕ್ಸೆಟ್ರಾ ನೀವು ಆವಾಗ ತೊಗೊಳ್ಬೇಕು. ಆದಷ್ಟು ನೀವು ಪಥ್ಯ ಮಾಡಬೇಕು. ಬಹಳ ಸ್ವೀಟು, ಬಹಳ ಸಾಲ್ಟು, ಎಣ್ಣೆಯಲ್ಲಿ ಕರೆದಿದ್ದು ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಓಕೆ, ಮಿತವಾಗಿ ನೀವು ಗಂಜಿನೋ ಅಥವಾ ಕಿಚಡಿನೋ ಈ ರೀತಿ ಆಹಾರವನ್ನು ಸ್ವೀಕರಿಸ್ತಾ ಇರಬೇಕು ಟಿಲ್ ನಿಮ್ಮ ಜಾಂಡಿಸ್ ಸ್ವಲ್ಪ ಕಡಿಮೆ ಆಗೋ ತನಕ. ಒಂದ್ಸಲ ನಿಮ್ಮ ಜಾಂಡಿಸ್ ಕಡಿಮೆ ಆಗ್ತಾ ಬಂತು, ನೀವು ಕೆಲವೊಂದು ಫುಡ್ ಐಟಮ್ಸನ್ನು ಆ್ಯಡ್ ಮಾಡ್ಬೋದು. ಯಾವ ಟೈಪ್ ಆಫ್ ಊಟವನ್ನು, ಡಯಟನ್ನು ನೀವು ತಗೊಳ್ಬೇಕು ಅಂತ ಕಂಪ್ಲೀಟ್ ನಾನು ಅದನ್ನ ವಿಡಿಯೋನೇ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡಿ. ನಾನು ಇನ್ ಜನರಲ್ ಆಗಿ ನಿಮಗೆ ಕೆಲವೊಂದು ಥಿಂಗ್ಸನ್ನು ಹೇಳ್ತಾ ಇದ್ದೇನೆ. ನೀರನ್ನು ಹೆಚ್ಚಿಗೆ ಕುಡಿತಾ ಇರಬೇಕು, ಸೊ ದ್ಯಾಟ್ ನಿಮ್ಮ ಈ ಕಸ ಏನಿದೆ ಅದು ಫ್ಲಶ್ ಔಟ್ ಆಗಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಆಲ್ಕೋಹಾಲ್, ಈ ಮದ್ಯಪಾನ ಎಕ್ಸೆಟ್ರಾ ಏನಿದೆ ಅದನ್ನು ನೀವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಾಗತ್ತೆ. ನಾನು ಹೇಳಿದೆ, ಒಂದ್ಸಲ ನೀವು ಸಿರೋಸಿಸ್ ಆಗಿ ಹೋಗಿದೆ, ನಿಮ್ಮ ಲಿವರ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ದೆರ್ ಇಸ್ ನೋ ಕಮಿಂಗ್ ಬ್ಯಾಕ್. ಓಕೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ್ಲೇ ಆ ವ್ಯಕ್ತಿ ಸರಿ ಆಗಬೇಕಾಗತ್ತೆ. ಸೊ ಆ ಲೆವೆಲ್ಲಿಗೆ ಹೋಗಬಾರ್ದು ಅಂದರೆ ನೀವು ಆಲ್ಕೋಹಾಲನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಫಾಲೋ ಅಪ್, ನಿಮ್ಮ ಡಾಕ್ಟರಿನ ಗೈಡೆನ್ಸನ್ನು ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವು ಕೆಲವೊಂದು ಥಿಂಗ್ಸನ್ನು ನೀವು ಮಾಡಬಹುದು ಟು ರೆಡ್ಯೂಸ್ ಯುವರ್ ಹೈ ಬಿಲಿರುಬಿನ್. ಓಕೆ, ಸೊ ಬಿಲಿರುಬಿನ್ ಒಂದು ವೇಸ್ಟ್ ಪ್ರಾಡಕ್ಟ್. ಇದನ್ನು ತೆಗೆಯುವಂಥ ಕೆಲಸ ಮಾಡೋದು ನಮ್ಮ ಲಿವರ್. ಸೊ ಮೋಸ್ಟ್ಲಿ ನಿಮ್ಮ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದಾಗ ಈ ಬಿಲಿರುಬಿನ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಬಹಳಷ್ಟು ಬೇರೆ ಕಾರಣಗಳು ಇದ್ದಾವೆ, ನಾನು ಹೇಳಿದ್ದೀನಿ ಯಾವ್ಯಾವ ಕಾರಣ ಅಂತ. ಬಟ್ ನಿಮಗೆ ಈ ರೀತಿ ಬಿಲಿರುಬಿನ್ ಹೆಚ್ಚಿಗೆ ಬಂತು ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಯಾವ ಕಾರಣದಿಂದ ಈ ಬಿಲಿರುಬಿನ್ ಹೆಚ್ಚಿಗೆ ಆಗಿದೆ ಅದನ್ನು ಪತ್ತೆ ಹಚ್ಚಕ್ಕಾಯಿತು ಅಂದರೆ ಪತ್ತೆ ಹಚ್ಕೊಂಡು ಅದನ್ನು ಟ್ರೀಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಬಹಳಷ್ಟು ಸಲ ಬಿಲಿರುಬಿನ್ ಹೆಚ್ಚಿಗೆ ಆಯಿತು ಅಂದಾಗ ಪೇಷಂಟ್ಸು ಏನು ಮಾಡ್ತಾರೆ, ಅದು ಇದು ಔಷಧಿ, ನಾಟಿ ಔಷಧಿ ಅದು ಇದು ಅಂತ ಕುಡ್ಕೊಳ್ತಾರೆ. ಕೆಲವೊಬ್ಬರಲ್ಲಿ ವಾಸಿ ಆಗುತ್ತೆ, ಕೆಲವೊಬ್ಬರಲ್ಲಿ ಇನ್ನೂ ವರ್ಸನ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದರ ಡಯಾಗ್ನೋಸಿಸನ್ನು ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಸಲ ಪೇಷಂಟ್ಸಿಗೆ ಹೆಪಟೈಟಿಸ್ ಬಿ ಇರುತ್ತೆ, ಅವರು ಅದನ್ನು ಡಯಾಗ್ನೋಸೇ ಮಾಡ್ಕೊಂಡಿರೋದಿಲ್ಲ, ಬಹಳ ಈ ಥರದ ಔಷಧಿಗಳನ್ನ ಮಾಡ್ತಾ ಇರ್ತಾರೆ, ಆಮೇಲೆ ಅದು ಲಿವರ್ ಕಂಪ್ಲೀಟ್ಲಿ ಫೇಲ್ ಆಗ್ತಾ ಇರುತ್ತೆ. ಓಕೆ, ಸೊ ಕರೆಕ್ಟ್ ಡಯಾಗ್ನೋಸಿಸ್ ಮಾಡ್ಕೊಳ್ಳಿ. ಟ್ರೀಟ್ಮೆಂಟನ್ನು ನಾವು ಕೊಡಬಹುದು ಪ್ರೊವೈಡೆಡ್ ಕರೆಕ್ಟ್ ಡಯಾಗ್ನೋಸಿಸ್ ಆದಾಗ. ಓಕೆ, ಸೊ ದೀಸ್ ವೇರ್ ಫ್ಯೂ ರೀಸನ್ಸ್ ಫಾರ್ high bilirubin and its treatment. Thank you so much for watching the video. Please like, share and subscribe the channel. Thank you.